ಅನಂತಕುಮಾರ್ ಹೆಗಡೆ ನಿಜವಾಗಿಯೂ ಬಿಜೆಪಿಯ ಪಕ್ಷದ ಕಾರ್ಯಕರ್ತರೇ, ಸಂಸದರೇ? ಈ ಅನಂತಕುಮಾರ್ ಹೆಗಡೆ ಈ ಮನೆ ಒಡೆಯುವ, ದೇಶ ಒಡೆಯುವ, ಪಕ್ಷ ಒಡೆಯುವ, ಪಕ್ಷವನ್ನ ಒಂದು ರೀತಿಯ ಸಂವಿಧಾನ ವಿರೋಧಿ ಅಂತ ಚಿತ್ರಿಸ್ತಾನೆ ಬಂದಂತ ಕಾಂಗ್ರೆಸ್ಸಿಗೆ ಮತ್ತೊಂದು ಅಸ್ತ್ರವನ್ನ ಕೊಡುವ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ 5 ವರ್ಷ ಮೋದಿಯವರಿಗೆ ಮೊಗ್ಗಲು ಮುಳ್ಳಾದಂತ, ಮುಜುಗರ ತಂದಂತ, ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಚಿತ್ರಿಸಲಿಕ್ಕೆ ಕಾಂಗ್ರೆಸ್ಸಿಗೆ ಅಸ್ತ್ರ ಕೊಟ್ಟಂಥದ್ದು ಯಾರಾದರೂ ಇದ್ದರೆ ಅದು ಅನಂತಕುಮಾರ್ ಹೆಗಡೆ. ಬಿಜೆಪಿ ಮತ್ತು RSSನ ರಹಸ್ಯ ಕಾರ್ಯಾಚರಣೆಯ ಸೂಚನೆ ಅಂತ ಏನಿವತ್ತು ರಾಹುಲ್ ಗಾಂಧಿ ಭಯಂಕರ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನೀವು ಮತ್ತೆಷ್ಟು ಪುಷ್ಟಿಯನ್ನು ಕೊಡ್ತೀರಿ? ಅನಂತಕುಮಾರ್ ಕೇವಲ ಹಿಂದೂಗಳನ್ನು ಕೆರಳಿಸುವ ಭಾಷಣದಲ್ಲಿ ವೀರರೇ ಹೊರತು ನೆಲಮೂಲದ ಯಾವುದೇ ಅಭಿವೃದ್ಧಿ ಮತ್ತು ತನ್ನ ಕ್ಷೇತ್ರಕ್ಕೆ ಏನನ್ನು ಮಾಡಿದ್ದೀರಿ ಅಂತ ಕೇಳಿದರೆ ಆ ಪ್ರಶ್ನೆಗೆ ಉತ್ತರವೇ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಹೆಚ್ಚೆಚ್ಚು ನಮ್ಮೊಟ್ಟಿಗೆ ನಿಲ್ಲುವ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀರಿ. ನಿಮಗೆ ಯಾವತ್ತೂ ನಾನು ಕೃತಜ್ಞನಾಗಿದ್ದೇನೆ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮಂಥವರು ಹೆಚ್ಚು ಸಬ್ಸ್ಕ್ರಿಪ್ಷನ್ ಮಾಡುವ ಮೂಲಕ ನಮ್ಮೊಟ್ಟಿಗೆ ನಿಂತಾಗಲೇ ಅದು ಹೆಚ್ಚೆಚ್ಚು ದೃಢಗೊಳ್ಳಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ನೀವು ಮತ್ತು ನಿಮ್ಮ ಹಿತೈಷಿಗಳನ್ನು ನಮ್ಮ ಚಾನಲ್ಗೆ ಒಗ್ಗೂಡಿಸ್ತೀರಿ ಅನ್ನುವ ವಿಶ್ವಾಸ ನಂದು. ಮತ್ತೆ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ ಬಿಜೆಪಿಗೆ ಮಗ್ಗಲು ಮುಳ್ಳಾಗಿದ್ದಾರೆ, ಕಾಂಗ್ರೆಸ್ಸಿಗೆ ಅಸ್ತ್ರವನ್ನು ಕೊಟ್ಟಿದ್ದಾರೆ, ಮತ್ತೆ ಸಂವಿಧಾನವನ್ನು ಬದಲಿಸುವ ಮಾತನ್ನಾಡಿದ್ದಾರೆ. ಅಬ್ ಕಿ ಬಾರ್ 400 ಪಾರ್, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ನಾವು ಗೆಲ್ತೇವೆ ಅಂತ ಸಂವಿಧಾನಾತ್ಮಕವಾಗಿ ಸಂಸತ್ತಿನಲ್ಲೇ ಪ್ರಧಾನಿಯವರು ಘೋಷಿಸಿದ ಮಾತಿಗೆ ಹೊಸ ಅರ್ಥವನ್ನು ಹೊಮ್ಮಿಸುವ ಮೂಲಕ ಈಗ ಮತ್ತೆ ವಿವಾದಕ್ಕೆ ಕಾರಣರಾಗಿದ್ದಾರೆ. 400 ಸೀಟು ಅಥವಾ ಅದಕ್ಕೂ ಹೆಚ್ಚು ಬೇಕು ಅಂತ ಮೋದಿಯವರು ಹೇಳಿದ್ದು ಯಾಕೆ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಉತ್ತರ ಕನ್ನಡದಲ್ಲಿ ಟಿಕೆಟಿಗಾಗಿ ಕೊನೆಯ ಸಂದರ್ಭದಲ್ಲಿ, ಕೊನೆಯ ಹಂತದಲ್ಲಿ ದಿಗ್ಗನೆ ಕುಂಭಕರ್ಣನ ನಿದ್ದೆಯಿಂದ ಎದ್ದ ಹಾಗೆ ಯಾರೋ ಅವರ ಅಭಿಮಾನಿಗಳು ಬಂದರು, ಎಬ್ಬಿಸಿದರು, ಮತ್ತೆ ನೀವು ಉತ್ತರ ಕನ್ನಡದ ಅಭಿವೃದ್ಧಿಗೆ ಟೊಂಕ ಕಟ್ಟಬೇಕು ಅಂತ ಹೇಳಿದರು. ಆ ಕಾರಣಕ್ಕಾಗಿ ನಾನು ಬಂದೆ, ನಿಮಗೆ ದಮ್ಮಿದ್ರೆ ನನ್ನ ಎದುರು ಯಾರಾದರೂ ಎದ್ದು ನಿಂತು ಚುನಾವಣೆಯನ್ನು ಎದುರಿಸಿ ಅಂತ ಕಾರ್ಯಕರ್ತರಿಗೂ ಸ್ವಕೀಯ BJPಯವರಿಗೂ ಇತ್ತೀಚೆಗೆ ಧಮಕಿ ಹಾಕಿದ್ದನ್ನು ನೀವು ಕೇಳಿದ್ದೀರಿ. ಶೂನ್ಯ ಸಂಪಾದನೆ ಮಾಡಿದವರಿಗೆ, 1 ಇಂಚು ಕೆಲಸ ಮಾಡದೇ ಇದ್ದವರಿಗೆ, ಹಿಂದೂ ಮುಸ್ಲಿಮರನ್ನು ಬದ್ಧವಾಗಿ ಒಡೆದು ಅದೇ ತನ್ನ ಕಾರ್ಯ ಚಟುವಟಿಕೆಗಳಿಗೆ ಎಲ್ಲದಕ್ಕೂ ಮುಸ್ಲಿಮರನ್ನೇ ಇಟ್ಟುಕೊಂಡು ಈ ದ್ವಿಮುಖ ನೀತಿಯನ್ನು, ಈ ಗೋಮುಖ ವ್ಯಾಘ್ರ ಅಂತವೆಲ್ಲ, ಆ ರೀತಿಯ ಒಂದು ಮುಖವನ್ನು ಇಟ್ಟುಕೊಂಡು ಇಡೀ ಜಿಲ್ಲೆ ನನ್ನ ಸ್ವಂತ ಆಸ್ತಿ, ನನ್ನ ಜಹಗೀರು ಅನ್ನುವ ದುರಹಂಕಾರದಲ್ಲಿ ಮೆರೆತಾ ಇರುವಂಥ ಈ ಅನಂತಕುಮಾರ್ ಹೆಗಡೆ ಇವತ್ತು ಮತ್ತೆ ಸಂವಿಧಾನದಲ್ಲಿ ಕಾಂಗ್ರೆಸ್ಸಿನವರು ಏನೇನು ಸೇರಿಸಿದಾರೋ ಅಬದ್ಧವಾಗಿ ಅದೆಲ್ಲವನ್ನು ಶುದ್ಧಗೊಳಿಸಿ ನಾವು ಅದನ್ನು ತಿದ್ದುಪಡಿ ಮಾಡಬೇಕು ಅಂತಾದರೆ 3ನೇ 2 ಬಹುಮತ ಬೇಕು ಪಕ್ಷಕ್ಕೆ. ಆದ್ದರಿಂದ 400 ಸೀಟು ಗೆಲ್ಲುವ ಮೋದಿಯವರ ಇದು ಏನು ಆ ಧ್ಯೇಯ ಅಥವಾ ಉದ್ದೇಶ, ಗುರಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಅನ್ನುವಂಥ ಮಾತನಾಡುವ ಮೂಲಕ ಇವತ್ತು ಮತ್ತೆ ರಾಡಿಯನ್ನು ಎಬ್ಬಿಸಿದ್ದಾರೆ. ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, 2 ಬಹಳ ಮುಖ್ಯವಾದ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಒಂದು, ಅನಂತಕುಮಾರ್ ಹೆಗಡೆ ನಿಜವಾಗಿಯೂ ಬಿಜೆಪಿಯ ಪಕ್ಷದ ಕಾರ್ಯಕರ್ತರೇ, ಸಂಸದರೇ, ನಿಜವಾದ ಹಿಂದುತ್ವವಾದಿಯೇ ಅಥವಾ ಎಲ್ಲಾದರೂ ಕಾಂಗ್ರೆಸ್ಸಿನೊಟ್ಟಿಗೆ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆಯೇ ಅನ್ನುವ ಸಂಶಯವು ಕಾಡ್ತಾ ಇದೆ. ಯಾಕೆಂತಂದರೆ ಇಡೀ ಈ 2ನೇ ಬಾರಿಯ ಮೋದಿಯವರ 5 ವರ್ಷದಲ್ಲಿ ಆಡಳಿತಾತ್ಮಕವಾಗಿ ಅವರು ಅದ್ಭುತವನ್ನು ಸಾಧಿಸಿದ್ದಾರೆ. ಇವತ್ತು ನೀವು ಮಾಧ್ಯಮದಲ್ಲಿ ನೋಡ್ತೀರಿ, ಉಕ್ರೇನಿನ ಮೇಲೆ ಅಣುಬಾಂಬ್ ದಾಳಿಯನ್ನು ಪುಟಿನ್ ಮಾಡಲಿಕ್ಕೆ ಹೊರಟಾಗ ಅದನ್ನು ನಿಲ್ಲಿಸಿದ್ದು, ಅವರನ್ನು ಮನವೊಲಿಸಿದ್ದು ಅದು ಮೋದಿಯವರು ಅಂತ ಹೇಳಿ ಯಾರು ಹೇಳಿದ್ದಿದ್ದು? ಅಮೇರಿಕದ ಅಧಿಕಾರಿಗಳು ಹೇಳಿದ್ದಾರೆ.
ಅಂದರೆ ಬೇಕಾದಂತೆ ಯಾವ ರೀತಿಯಲ್ಲಿ ಬೇಕಾದರೂ ಮೋದಿಯವರನ್ನು ಹಳಿಬಹುದು, ಗೇಲಿ ಮಾಡಬಹುದು ಅಂತ ಭಾವಿಸಿದ ಕಾಂಗ್ರೆಸ್ಸಿಗೆ ಇದು ವಿಶ್ವಗುರು ಆಗುವತ್ತ ಭಾರತ ಯಾವ ರೀತಿಯ ದಾಪುಗಾಲನ್ನು ಮತ್ತು ಸ್ಪಷ್ಟ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನೋದಕ್ಕೆ ಇಂಥ ಉದಾಹರಣೆಗಳು ಸಾಕ್ಷಿ. GDP ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ವಿಶ್ವದ ಆರ್ಥಿಕ ತಜ್ಞರು ಮಾತಾಡ್ತಾ ಇದ್ದಾರೆ. ಭಾರತದ ಒಟ್ಟು ಆರ್ಥಿಕ ಬಲಾಢ್ಯತೆ ಬಗ್ಗೆ ಅಮೆರಿಕ, ಚೈನಾ ಮಾತಾಡ್ತಾ ಇದೆ. ಇಡೀ ವಿಶ್ವದಲ್ಲಿ ಇವತ್ತು ಏನಾದರೂ ಯುದ್ಧೋನ್ಮಾದ ಸ್ಥಿತಿ ಯಾವ ದೇಶದ ಗಡಿಭಾಗದಲ್ಲೋ ಇನ್ನೊಂದು ಮುಂದಾದರೆ, ಅದು ಇಸ್ರೇಲ್ ಇರ್ಬೋದು, ಉಕ್ರೇನ್ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಮೋದಿಯವರು ಸಂಧಾನಕ್ಕೆ ಬರಬೇಕು ಅನ್ನೋದು ವಿಶ್ವದ ಅಂಬೋಣ, ವಿಶ್ವನಾಯಕರ ಅಭಿಮತ. ಇದು ಬರೀ ಪುಕ್ಸಟೆ ಹುಟ್ಕೊಳ್ಳುವಂಥದ್ದಲ್ಲ. ಅದರ ಮಧ್ಯೆ ಭಾರತವನ್ನು ಕೋವಿಡ್ನಿಂದ ಬಚಾವು ಮಾಡಿ ಅಭಿವೃದ್ಧಿಶೀಲ ರಾಜಕೀಯದಲ್ಲಿ ನಂಬರ್ 1 ಮಾಡಬೇಕು ಅಂತ ಹೊರಟು ಇವತ್ತು ಇಡೀ ವಿಶ್ವದ ಆರ್ಥಿಕವಾದಂಥ ಒಂದು ಬಲಾಢ್ಯತೆಯಲ್ಲಿ 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಜಿಗದದ್ದು. ಕಾಂಗ್ರೆಸ್ ಆಡಳಿತದಲ್ಲಿ ಇದು 11ನೇ ಸ್ಥಾನದಲ್ಲಿತ್ತು. ಇಂಥ ಸಂದರ್ಭದಲ್ಲಿ ಈ BJPಯ ಒಳಗಡೆನೇ ಇದ್ದುಕೊಂಡು 4 ವರ್ಷ ಸಂಪೂರ್ಣವಾಗಿ ತಾತ ಮಾಡಿ ಮಲಗಿ ಈಗ ಎದ್ದು ಬಿದ್ನೋ ಅಂತ ಹೇಳಿ ಚುನಾವಣೆಯ ಟಿಕೆಟ್ಗಾಗಿ ಅಸಂಬದ್ಧವನ್ನು ಮಾತಾಡ್ತಾ ಮಾಧ್ಯಮಗಳಲ್ಲಿ ಬಂದು ಏಕಾಏಕಿ ನಾನು ದೊಡ್ಡ ಹಿಂದುತ್ವವಾದಿ, BJPಯ ಒಂದು ಫೈರ್ ಬ್ರ್ಯಾಂಡ್ ಅನ್ನುವುದನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಲಿಕ್ಕೆ ಹೊರಟಂಥ ಈ ಅನಂತಕುಮಾರ್ ಹೆಗಡೆ ನಿಜಕ್ಕೂ ಭಾರತೀಯ ಜನತಾ ಪಕ್ಷದ ಸಂಸದರೇ. ಯಾಕೆಂತಂದರೆ ಅಧಿವೇಶನದಲ್ಲೂ ಭಾಗವಹಿಸುವುದಿಲ್ಲ. ಅಂಕೋಲಕ್ಕೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಬಂದಾಗ ಅಲ್ಲಿ ಪ್ರವೇಶನೂ ಮಾಡುವುದಿಲ್ಲ, ಅದಕ್ಕೊಂದು ಹೇಳಿಕೆಯನ್ನು ಕೊಡುವುದಿಲ್ಲ, ಸಮಜಾಯಿಷಿಯನ್ನು ಕೊಡುವುದಿಲ್ಲ. ಭಾರತದ ಯಾವುದೇ ಆತ್ಯಂತಿಕ ಪರಿಸ್ಥಿತಿಯಲ್ಲೂ ತುಟಿಯನ್ನು ಒಡೆದೇ ಇದ್ದಂಥ ಈ ಸಂಸದ ಈಗ ಬೇಕಾಬಿಟ್ಟಿ ಮತ್ತೆ ಮಾತಾಡುವ ಮೂಲಕ BJPಗೆ ಮುಜುಗರವನ್ನು, ಎಲೆಕ್ಷನ್ನಿನ ಹೊಸ್ತಿಲಿನಲ್ಲಿ ಕಾಂಗ್ರೆಸ್ಸಿಗೆ ಅಸ್ತ್ರವನ್ನು ಕೊಡ್ತಾ ಇರುವಂಥ ಉದ್ದೇಶ ಏನು? ಹಾಗಾದರೆ ಇಡೀ 5 ವರ್ಷದಲ್ಲಿ ಸಂವಿಧಾನ ಬದಲಾಯಿಸಲಿಕ್ಕೆ ನಾವು ಬಂದಿದ್ದೇವೆ ಅನ್ನುವಂಥ ಒಂದೇ ಒಂದು ಮಾತನಾಡುವ ಮೂಲಕ ಮೋದಿಯವರ ಮತ್ತು BJPಯನ್ನು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಗಳು, ಸಂವಿಧಾನ ನಾಶಕ್ಕೆ ಬಂದವರು, ಅಂಬೇಡ್ಕರ್ರ ರಚಿತ ಸಂವಿಧಾನವನ್ನು ಇವರು ಸಂಪೂರ್ಣವಾಗಿ ಕೊಲೆಗೆಡಿಸ್ತಾರೆ, ಸರ್ವಾಧಿಕಾರವನ್ನು ತರ್ತಾರೆ ಅನ್ನುವಂಥ ಇಡೀ ಅಭಿಯಾನವನ್ನು 5 ವರ್ಷ ಮಾಡಲಿಕ್ಕೆ ಕಾಂಗ್ರೆಸ್ಸಿಗೆ ಅಸ್ತ್ರ ಕೊಟ್ಟವರು ಯಾರು ಇದ್ದರೆ ಈ ದೇಶದಲ್ಲಿ ಅನಂತಕುಮಾರ್ ಹೆಗಡೆ. ಈಗ ಮತ್ತೆ ಅದೇ ಮಾತನ್ನು 400ಕ್ಕೂ ಹೆಚ್ಚು ಸೀಟು ಗೆಲ್ಲಬೇಕು ಅನ್ನುವಂಥ ಮೋದಿಯವರ ಒಟ್ಟು ಆತ್ಮವಿಶ್ವಾಸಕ್ಕೆ ಈ ರೀತಿಯ ದೇಶ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಹೇಳಿಕೆಯ ಲೇಪನವನ್ನು ಕೊಡ್ತಾರೆ ಅಂತಾದರೆ ಎಂಥ ಭ್ರಷ್ಟ ಸಂಸದ ಇರಬೇಕು ಇವರು. ದೇಶದ್ರೋಹಿ ಹೇಳಿಕೆ ಅನ್ನೋದರಲ್ಲಿ ಮತ್ತೆ ಮಾತೇ ಬೇಡ ಅಂತ. ಯಾಕೆಂದರೆ ಸ್ವತಃ BJP ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಸಂವಿಧಾನ ತಿದ್ದುಪಡಿಯ ಹೇಳಿಕೆಯನ್ನು BJP ಅಂತಲ್ಲ, ಅದು ಯಾವುದೇ ಪಕ್ಷದ ವ್ಯಕ್ತಿಗಳು ಹೇಳಿದರೂ ಅದು ದೇಶ ವಿರೋಧಿ ಹೇಳಿಕೆ, ಅದನ್ನು ನಾವು ಸಹಿಸುವ ಪ್ರಶ್ನೆಯೇ ಇಲ್ಲ. ಅನಂತಕುಮಾರ್ ಹೆಗಡೆದು ಅದು ವೈಯಕ್ತಿಕ ಅಭಿಪ್ರಾಯ, ತಕ್ಷಣ ಅದಕ್ಕೆ ಉತ್ತರವನ್ನು ನಾವು ಕೇಳಿದ್ದೇವೆ, ನೋಟಿಸನ್ನು ಜಾರಿ ಮಾಡಿದ್ದೇವೆ ಅಂತ. ಈ ಸಂದರ್ಭದಲ್ಲಿ ಈ ಅನಂತಕುಮಾರ್ ಹೆಗಡೆ ಈ ಮನೆ ಒಡೆಯುವ, ದೇಶ ಒಡೆಯುವ, ಪಕ್ಷ ಒಡೆಯುವ, ಪಕ್ಷವನ್ನು ಒಂದು ರೀತಿಯ ಸಂವಿಧಾನ ವಿರೋಧಿ ಅಂತ ಚಿತ್ರಿಸ್ತಾನೇ ಬಂದಂಥ ಕಾಂಗ್ರೆಸ್ಸಿಗೆ ಮತ್ತೊಂದು ಅಸ್ತ್ರವನ್ನು ಕೊಡುವ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ? ಮೋದಿಯವರನ್ನು ಇವರು ಎಷ್ಟು ಭೇಟಿಯಾಗಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ? ಅಥವಾ ಮೋದಿಯವರೊಟ್ಟಿಗೆ ಈ ರೀತಿಯ ಒಂದು ಸಂವಾದವನ್ನು ಯಾವತ್ತಾದರೂ ಮಾಡಿದ ದಾಖಲೆ ಇದೆಯಾ? 400 ಸೀಟು ಬರಬೇಕು ಅಂತ ಹೇಳಿದ್ದರ ಹಿಂದೆ ಸಂವಿಧಾನ ತಿದ್ದುವ, ಸಂವಿಧಾನವನ್ನು ಪರಿವರ್ತಿಸುವ, ಪರಿಷ್ಕರಣೆ ಮಾಡುವ ಒಂದು ಮಹತ್ವದ ಹೆಜ್ಜೆ ಇದೆ ಅನ್ನುವಂಥ ಅಧಿಕೃತ ರೀತಿಯಲ್ಲಿ ವಕ್ತಾರನ ರೀತಿ ಮಾತಾಡ್ತಾರಲ್ಲ, ಇವರಿಗೆ ಮತಿಭ್ರಮಣೆ ಆಗಿದೆ, ಮತಿಶುದ್ಧತೆ ಇಲ್ಲ ಅನ್ನೋದರ ಬಗ್ಗೆ ಮತ್ತೆ ಮಾತೇ ಬೇಕಾಗಿಲ್ಲ. ಅನಂತಕುಮಾರ್ ಹೆಗಡೆಗೆ ಮತಿಭ್ರಷ್ಟತೆ ಆಗಿದೆ. ಬಹುಶಃ ಅನಾರೋಗ್ಯದ ಪರಿಣಾಮವಾಗಿ ಅವರ ಮಾನಸಿಕವಾಗಿ ಅಸಮತೋಲನ ಆಗಿದೆ. ಮಾನಸಿಕವಾಗಿ ಅವರು ಸಂಪೂರ್ಣವಾಗಿ ಕುಸಿದಿದ್ದಾರೆ. ಅವರಿಗೆ ತಾನು ಏನನ್ನು ಮಾತಾಡ್ತಾ ಇದ್ದಾರೆ, ಅದರ ಪರಿಣಾಮ ಏನು ಅನ್ನೋದರ ಬಗ್ಗೆ ಕಿಂಚಿತ್ತೂ ಜ್ಞಾನ ಇಲ್ಲ ಮತ್ತು ಮತಿಶುದ್ಧತೆ ಇಲ್ಲ ಅನ್ನೋದರ ಬಗ್ಗೆ
ಯಾವುದೇ ರೀತಿಯ ಪರೀಕ್ಷೆಯೂ ಅಗತ್ಯ ಇಲ್ಲ. ಮಾತೆತ್ತಿದ್ರೆ ಮಾರಿ ಹಬ್ಬ ಅಂತಾರೆ. ಮಾರಿ ಹಬ್ಬದಕ್ಕೆ ಬಲಿಯಾಗಿ ಕೋಣನ ರೀತಿ ಬಿ ಜೆ ಪಿಗೆ ಏನಾದರೂ ತಾಕತ್ತಿದ್ರೆ ಅದನ್ನು ಮಾಡಬೇಕಾದದ್ದು ಅನಂತಕುಮಾರ್ ಹೆಗಡೆಯನ್ನು. 5 ವರ್ಷ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರಿ ಬಿ ಜೆ ಪಿ ಹೈಕಮಾಂಡ್? ಇವತ್ತು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ. ಸಂವಿಧಾನವನ್ನು ಮುಗಿಸ್ಲಿಕ್ಕೆ ಬಂದಂಥ ಈ ಬಿ ಜೆ ಪಿ RSSನವರ ಅಜೆಂಡಾ ಈಗ ಬಯಲುಗೊಂಡಿದೆ. ಅನಂತಕುಮಾರ್ ಹೆಗಡೆಯವರ ಮಾತಿನ ಹಿಂದೆ ಆ ರಹಸ್ಯ ಅಡಗಿದೆ. ಒಮ್ಮೆ ಮೋದಿಯವರಿಗೆ ಅನಂತಕುಮಾರ್ ಹೆಗಡೆಯವರ ಮಾತಿನ ಬಗ್ಗೆ ಸಹಮತ ಇಲ್ಲ ಅಂತಾದರೆ ಅವರನ್ನು ಉಚ್ಚಾಟಿಸಿ, ಶಾಶ್ವತವಾಗಿ ಅವರು ಎಲೆಕ್ಷನ್ಗೆ ನಿಲ್ಲದೇ ಇದ್ದಾಗೆ ಅವರನ್ನು ಸಂಪೂರ್ಣವಾಗಿ ಹೊರಗಡಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಅದು ಸತ್ಯವಾದ ಮಾತು. ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತಲ್ಲ, ನಮ್ಮಂಥವರು ಅದನ್ನೇ ಹೇಳೋದು. ನೀವು ಮೊದಲು ಅವರನ್ನು ಉಚ್ಚಾಟಿಸಿ, ಬಿ ಜೆ ಪಿಯಿಂದ ಅವರನ್ನು ಪ್ರಾಥಮಿಕ ಸದಸ್ಯತ್ವದಿಂದ ಹೊರಗಡೆ ಹಾಕಿ. ಯಾಕೆಂದರೆ 5 ವರ್ಷ ಮೋದಿಯವರಿಗೆ ಮೊಗ್ಗಲು ಮುಳ್ಳಾದಂಥ, ಮುಜುಗರ ತಂದಂಥ, ಬಿ ಜೆ ಪಿ ಸಂವಿಧಾನ ವಿರೋಧಿ ಅಂತ ಚಿತ್ರಿಸಲಿಕ್ಕೆ ಕಾಂಗ್ರೆಸ್ಸಿಗೆ ಅಸ್ತ್ರ ಕೊಟ್ಟಂಥದ್ದು ಯಾರಾದರೂ ಇದ್ದರೆ ಅದು ಅನಂತಕುಮಾರ್ ಹೆಗಡೆ. ಇದೇ ಬಿ ಜೆ ಪಿ ಹೈಕಮಾಂಡಿನ 5 ವರ್ಷದ ಮೌನ ಈಗ ಅದಕ್ಕೆ ಬೆಲೆ ತೆರಬೇಕಾಗಿದೆ. ಯಾಕೆ ಮೌನ ವಹಿಸಿದ್ರಿ? ಅವರ ನಿಷ್ಕ್ರಿಯತೆಯನ್ನು ಯಾಕೆ ಪ್ರಶ್ನಿಸಲಿಲ್ಲ? ಆಮೇಲೆ ಈಗ ಟಿಕೆಟಿನ ಯಾವುದೇ ಭರವಸೆ ಇಲ್ಲದೆ ಇದ್ದಾಗಲೂ ಅಲ್ಲಿ ಗಲ್ಲಿಗೆ ಹಳ್ಳಿಗೆ ಹೋಗಿ ಬಾಯಿಗೆ ಬಂದ ಹಾಗೆ ಹುಚ್ಚನ ರೀತಿ ಮಾತಾಡ್ತಾ ಇರುವವರನ್ನು ಯಾಕೆ ನೀವು ತಹಬಂದಿಗೆ ತರ್ತಾ ಇಲ್ಲ? ಯಾಕೆ ಅವರನ್ನು ಪ್ರಶ್ನಿಸ್ತಾ ಇಲ್ಲ? ಯಾಕೆ ಅವರನ್ನು ನಾಲಿಗೆಗೆ ಬೀಗ ಹಾಕ್ತಾ ಇಲ್ಲ? ನಾಲಿಗೆ ಆಚಾರವನ್ನು ಹೇಳ್ತದೆ ಅಂತ ಹೇಳ್ತಾರೆ. ಮಾತೆತ್ತಿದರೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಓತಪ್ರೋತವಾಗಿ ಮಾತಾಡುವ ಈ ಅನಂತಕುಮಾರ್ ಹೆಗಡೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ಅಂತಾದರೆ, ಪಕ್ಷಕ್ಕೆ ಮುಜುಗರ ತರುವಂಥ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ, ಮಾತಾಡ್ತಾರೆ ಅಂತಾದರೆ, ಸಂವಿಧಾನವನ್ನೇ ವಿರೋಧಿಸುವ, ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡುವುದೇ ನಮ್ಮ 400 ಸೀಟು ಗೆಲ್ಲುವ ಮೋದಿಯವರ ಉದ್ದೇಶ ಅಂತ ಮೋದಿಯವರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಮಾತಾಡುವಂಥ ಅಧಿಕಾರವನ್ನು ಯಾರು ಕೊಟ್ಟದ್ದು? ರಾಜ್ಯ ಬಿ ಜೆ ಪಿ ಕೂಡ ಹೇಳಿದೆ, ನಮಗೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ, ಅವರ ಮಾತು ವೈಯಕ್ತಿಕ, ಸ್ಪಷ್ಟನೆ ಕೇಳ್ತೇವೆ. ಈ ರೀತಿಯ ಮಾತಾಡುವವರನ್ನು ಯಾರನ್ನೂ ನಾವು ರಕ್ಷಿಸುವ ಮತ್ತು ಒಪ್ಪುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನಾನು ಹೇಳೋದು, ಇವತ್ತು ಈಗ ಬಿ ಜೆ ಪಿ ವಕ್ತಾರ ಗೌರವ್ ಭಾಟಿಯಾ ಅವರು ಆಗಾಗಲೇ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಆದರೆ ಆ ನೋಟಿಸ್ ಜಾರಿ ಮಾಡೋದು ಇದಕ್ಕೆ ಉತ್ತರ ಅಲ್ಲ. ದೇಶವಾಸಿಗಳ ಮಧ್ಯೆ ನೀವು ಸಂವಿಧಾನವನ್ನು ಒಪ್ಪಿಕೊಳ್ತೀರಿ, ಸಂವಿಧಾನಬದ್ಧವಾಗಿ ನಡ್ಕೊಳ್ತೀರಿ, ಸಂವಿಧಾನವೇ ನಮಗೆ ಈ ದೇಶದ ಭವಿಷ್ಯವನ್ನು ರೂಪಿಸಲಿಕ್ಕೆ ಇರುವ ಏಕೈಕ ಒಂದು ಮಂತ್ರದಂಡ, ಮಾದರಿ, ಅದೇ ನಮ್ಮ ಭಗವದ್ಗೀತೆ ಅನ್ನುವ ರೀತಿಯಲ್ಲಿ ಬಿ ಜೆ ಪಿ ಇವತ್ತಿನವರೆಗೂ ಮಾತಾಡ್ತಾ ಬಂದಿದೆ, ವರ್ತಿಸ್ತಾ ಬಂದಿದೆ, ಬದುಕ್ತಾ ಬಂದಿದೆ. ಮತ್ತು ದೇಶದ ಇಡೀ 10 ವರ್ಷದಲ್ಲಿ ಸಂವಿಧಾನಾತ್ಮಕವಾಗಿಯೇ ಆಡಳಿತವನ್ನು ಮಾಡಿದೆ. ಆ ನೆಲೆಯಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿ ಮಾತಾಡುವ ಮೂಲಕ ಇಡೀ ಬಿ ಜೆ ಪಿಯ 400 ಸೀಟು ಗೆಲ್ಲುವ ಒಂದು ಧೋರಣೆ, ಉತ್ಸಾಹ, ಇರಾದೆ, ನಿರೀಕ್ಷೆ, ಹೋರಾಟ ಎಲ್ಲವನ್ನೂ ಅದು ಕೇವಲ ಸಂವಿಧಾನವನ್ನು ಬದಲಿಸಲಿಕ್ಕೆ 3/2 ಬಹುಮತ ನಮಗೆ ಬೇಕಾಗಿದೆ, ನಾವು ಅದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ, ಆ ನಂತರ ಇದೆ ಮಾರಿ ಹಬ್ಬ, ಜಾತ್ರೆಗೆ ಕಳೆ ಬರುವುದೇ ಆವಾಗ ಅನ್ನುವ ಕಚಡ ರೀತಿಯಲ್ಲಿ ಅಸಭ್ಯವಾಗಿ, ಅಸಂಸ್ಕೃತವಾಗಿ, ಅಸಂವಿಧಾನಿಕವಾಗಿ ಇಡೀ ಬಿ ಜೆ ಪಿಯ ಧೋರಣೆಯನ್ನೇ ತಿರುಚಿ ಅದಕ್ಕೆ ಒಂದು ರಾಷ್ಟ್ರ ವಿರೋಧಿಯ ಲೇಪನವನ್ನು ಕೊಟ್ಟಂಥ ಈ ಸಂಸದ ಅನಂತಕುಮಾರ್ ಹೆಗಡೆ ಬಿ ಜೆ ಪಿಯ ವಿರೋಧಿ ಅಷ್ಟೇ ಅಲ್ಲ, ದೇಶ ವಿರೋಧಿ ಕೂಡ ಹೌದು, ಮತ್ತು ಸಂವಿಧಾನ ವಿರೋಧಿಯೂ ಹೌದು. ಜನತಂತ್ರ ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೊರಟಂಥ ಈ ಮತಿಭ್ರಷ್ಟ ಎಂ ಪಿಗೆ ನೀವು ಈಗಲೂ ಬುದ್ಧಿ ಕಲಿಸದೇ ಇದ್ದರೆ, ಈಗಲೂ ಅವರನ್ನು ಉಚ್ಚಾಟಿಸದೇ ಇದ್ದರೆ, ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ತೇಪೆ ಸಾರಿಸುವ ನೋಟಿಸನ್ನು ನೀವು ಜಾರಿ ಮಾಡ್ತೀರಿ ಅಂತಾದರೆ, ಈ ಖರ್ಗೆ ಅವರು ಹೇಳ್ತಾರಲ್ಲ, ಬಿ ಜೆ ಪಿ ಸಂಸದರ ಹೇಳಿಕೆ ಭಾರತದ ಸರ್ವಾಧಿಕಾರ ಬರುವುದರ ಸೂಚನೆ. ಆಮೇಲೆ ನಮ್ಮ ರಾಹುಲ್ ಗಾಂಧಿಯವರು ಅದ್ಭುತವಾಗಿ ನಾನು ದೇಶಭಕ್ತ ಅನ್ನುವ ರೀತಿಯಲ್ಲಿ ಪೋಸ್ಟ್ ಕೊಡ್ತಾರೆ. ಸಂವಿಧಾನ ಬದಲಾವಣೆ ಕುರಿತು ಅನಂತಕುಮಾರ್ ಹೆಗಡೆಯವರ ಮಾತು ಬಿ ಜೆ ಪಿ ಮತ್ತು RSSನ ರಹಸ್ಯ ಕಾರ್ಯಾಚರಣೆಯ ಸೂಚನೆ ಅಂತ ಏನಿವತ್ತು ರಾಹುಲ್ ಗಾಂಧಿ ಭಯಂಕರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನೀವು ಮತ್ತಿಷ್ಟು ಪುಷ್ಟಿಯನ್ನು ಕೊಡ್ತೀರಿ, ಮತ್ತಿಷ್ಟು ಒತ್ತನ್ನು ಕೊಡ್ತಾ ಇದ್ದೀರಿ. ನೀವು ಈಗಲೂ
ಈ ಆತ್ಯಂತಿಕವಾದಂಥ ಸಂದರ್ಭದಲ್ಲಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಾದರೆ, ಅವರನ್ನು ಕಿತ್ತು ಬಿಸಾಡಿಲ್ಲ ಅಂತಾದರೆ, ಅವರ ನಾಲಿಗೆಗೆ ನೀವು ಇವತ್ತಿಗೂ ಒಂದು ಚಾಟಿ ಏಟನ್ನು ಶಿಸ್ತು ಕ್ರಮದ ಚಾಟಿ ಏಟನ್ನು ನೀವು ಬೀಸಲಿಲ್ಲ ಅಂತಾದರೆ, ನೀವು ಅನಂತಕುಮಾರ್ ಹೆಗಡೆಯವರ ಈ ಹೇಳಿಕೆಗೆ ಬದ್ಧರಾಗಿದ್ದೀರಿ, ಒಳ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಈ ರಹಸ್ಯ ಕಾರ್ಯಾಚರಣೆಯ ಭಾಗವೇ ಇಡೀ BJP ಆಗಿದೆ ಅನ್ನೋದನ್ನು ಸಾರ್ವತ್ರಿಕವಾಗಿ ಒಪ್ಪಿಕೊಂಡಾಗ ಆಗತ್ತೆ. ಅದು ಕಾಂಗ್ರೆಸ್ನವ್ರು ಹೇಳಬೇಕಾಗಿಲ್ಲ, ಅದನ್ನು ಈ ದೇಶದ ಜನವೇ ಹೇಳ್ತಾರೆ ಬೇಕಾದ್ರೆ. ಇಂತಹ ಒಬ್ಬ ಮನುಷ್ಯನನ್ನು ಸಹಿಸ್ಕೊಳ್ತಾ ಇದ್ದೀರಲ್ಲ, ಈಗಾದರೆ BJP ಹೈಕಮಾಂಡ್ಗೆ ಏನಾಗಿದೆ? ಇಂಥ ಇಡೀ ದೇಶದ ಚುನಾವಣೆಯನ್ನು, ಇಡೀ ದೇಶದ ಅಭಿವೃದ್ಧಿಯನ್ನು ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಅದ್ಭುತವಾಗಿ ಮಾಡ್ತಾ ಇದ್ದೀರಿ. 75 ವರ್ಷದಲ್ಲಿ ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಈ ದೇಶದ ಜನ. ಅಂಥ ಒಂದು ಸ್ಪಷ್ಟವಾದ, ನಿಖರವಾದ, ಭ್ರಷ್ಟಾಚಾರ ರಹಿತವಾದಂಥ, ನಿಷ್ಕಳಂಕವಾದಂಥ ಒಂದು ಆಡಳಿತವನ್ನು ಮತ್ತು ಪ್ರಧಾನಿಯ ಹುದ್ದೆಯನ್ನು ನಿರ್ವಹಿಸಿದ ಕೀರ್ತಿ ಈ 10 ವರ್ಷದ ಒಂದು ಅದ್ಭುತವಾದಂಥ ಬೆಳವಣಿಗೆ. ಅದು ಇಡೀ ಪ್ರಪಂಚವನ್ನು ನಿಬ್ಬೆರಗುಗೊಳಿಸಿದೆ. ನಮಗೆ ಹಿತ್ತಲುಗಿಡ ಮದ್ದಲ್ಲ. ಇಲ್ಲಿ ಕಾಂಗ್ರೆಸ್ನವರು ಅವರು ರಾಜಕೀಯವನ್ನೇ ಮಾಡೋದು, ಅದು ಬೇರೆ ಪ್ರಶ್ನೆ. ಅವರಿಗೆ ಒಳಿತು ಅಂತ ಕಾಣುವ ಕಣ್ಣೇ ಇಲ್ಲ. BJP ಮತ್ತು 10 ವರ್ಷದ ಮೋದಿ ಆಡಳಿತ ಸಂಪೂರ್ಣವಾಗಿ ಅದು ಕುಸಿದು ಬಿದ್ದ ಆಡಳಿತ, ಬರ್ಬಾದಾದ ಆಡಳಿತ, ನಿರುದ್ಯೋಗ, ಬೆಲೆ ಏರಿಕೆ, ಅದು ಇದು ಎಲ್ಲವನ್ನು ಅವರು ಅದೇ ಟ್ರಂಪ್ ಕಾರ್ಡು. ಇವರು 75 ವರ್ಷದಲ್ಲಿ ಏನು ಕಡಿದು ಉಳಿಸಿದ್ದಾರೆ? 56 ವರ್ಷ, 58 ವರ್ಷ ಆಳಿ. ಇವರ ಹಗರಣಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ತೊಂದರೆಗೊಳಗಾಗಿದ್ದೇವೆ, ಭಾರತ ಯಾವ ಆರ್ಥಿಕವಾದಂಥ ಅಧಪ್ಪತನಕ್ಕೆ ಇಳಿದಿದೆ, ಒಂದು ಆತ್ಮವಿಶ್ವಾಸವನ್ನೇ ಸಂಪೂರ್ಣ ಕಳ್ಕೊಂಡಿತ್ತು. ಇವೆಲ್ಲವನ್ನು ಮಾತಾಡ್ತಾ ಹೋದರೆ ನಿಮಗೆ ಗಂಟೆ ಮಾತಾಡುವಷ್ಟು ಸರಕುಗಳು ಇದೆ, ಅದಕ್ಕೆ ಅಂಕಿಅಂಶಗಳಿದೆ, ಸಾಕ್ಷ್ಯಗಳಿದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಒಂದು ಗಾದೆ ಇದೆಯಲ್ಲ, ಅದೇ ರೀತಿ ಅನಂತಕುಮಾರ್ ಹೆಗಡೆಯ ಈ ಮಾತನ್ನು ವಿಮರ್ಶಿಸುವ ಅಥವಾ ದೇಶದ್ರೋಹಿ ಅಂತ ಘೋಷಿಸುವ, ಸಂವಿಧಾನಾತ್ಮಕವಾಗಿ ಅವರು ಅಸಂಬದ್ಧವಾಗಿ ಮಾತಾಡಿದರೆ, ದೇಶ ವಿರೋಧಿ ಮಾತನಾಡಿದ್ದಾರೆ ಅಂತ ಕ್ರಿಟಿಸೈಸ್ ಮಾಡುವ ನೈತಿಕತೆಯನ್ನು ಕಾಂಗ್ರೆಸ್ಸು ಎಷ್ಟು ಉಳಿಸ್ಕೊಂಡಿದೆ? ಈಗ BJPಯವರು, ಅದರ ಹೈಕಮಾಂಡು, ಸ್ವತಃ ಮೋದಿಯವರು, ಅಮಿತ್ ಶಾ ಅವರು, ಅವರೀಗ ಇದಕ್ಕೆ ಉತ್ತರ ಕೊಡಬೇಕು. ಅವರು ಇದಕ್ಕೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಬೇಕು. ದೇಶವಾಸಿಗಳ ವಿಶ್ವಾಸವನ್ನು ದೃಢೀಕರಿಸಬೇಕು. ನಾವು ಮಾಡಿದ್ದು ಅದಕ್ಕಾಗಲ್ಲ, ನಾವು CAAಯನ್ನು ತರ್ತೇವೆ ಅಂತಾದರೂ ಅದು ದೇಶದ ಒಳಿತಿಗಾಗಿ ತರ್ತಾ ಇದ್ದೇವೆ ಅನ್ನುವಂಥದ್ದನ್ನು, ಆ ವಿಶ್ವಾಸವನ್ನು ಹೇಗೆ 370ಯನ್ನು ಸಂವಿಧಾನಾತ್ಮಕವಾಗಿಯೇ ನೀವು ಎಬ್ರಿಗೇಟ್ ಮಾಡಿದ್ರೋ, ಅದೇ ರೀತಿಯಲ್ಲಿ ಈ ಲುಚ್ಚ ಮತ್ತು ಹುಚ್ಚ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇರುವಂಥ ಅನಂತಕುಮಾರ್ ಹೆಗಡೆಯವರನ್ನು, ಅವರ ಮಾತನ್ನು, ಅವರ ನಡೆಯನ್ನು, ನುಡಿಯನ್ನು ಸಂಪೂರ್ಣವಾಗಿ ಬರ್ಖಾಸ್ತುಗೊಳಿಸಬೇಕು, ಅವರನ್ನು ಉಚ್ಚಾಟಿಸಬೇಕು. ಆವಾಗ ಮಾತ್ರ ನಿಮಗೆ ದೇಶವಾಸಿಗಳು ನಿಮ್ಮನ್ನು ನಂಬ್ತಾರೆ. ಸಂವಿಧಾನಾತ್ಮಕವಾಗಿ ಇವರು ನಡ್ಕೊಳ್ತಾರೆ. ಸಂವಿಧಾನವನ್ನು 110 ಬಾರಿ ತಿದ್ದಿ, ತಮಗೆ ಬೇಕಾದ ಹಾಗೆ ಎಮರ್ಜೆನ್ಸಿಯನ್ನು ಹಾಕಿ, ತಮಗೆ ಬೇಕಾದಾಗೆ ಯಾರ್ಯಾರೋ ಯಾವ್ಯಾವುದೋ ಸರ್ಕಾರವನ್ನೆಲ್ಲ ಉರುಳಿಸಿ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಸರ್ವಾಧಿಕಾರವನ್ನು ತೋರಿಸಿದ್ದು ಈ 75 ವರ್ಷದಲ್ಲಿ ಕಾಂಗ್ರೆಸ್ಸೇ ಹೊರತು ಬೇರೆ ಯಾವುದೇ ಪಕ್ಷವೂ ಅಲ್ಲ ಅನ್ನೋದನ್ನು ದೃಢೀಕರಿಸಬೇಕು ಅಂತಾದರೆ ಅನಂತಕುಮಾರ್ ಹೆಗಡೆಯವರಿಗೆ ಈ ಕ್ಷಣ ನೀವು ಶಿಸ್ತು ಕ್ರಮವನ್ನು ತೆಗೆದುಕೋಬೇಕು. ಅವರಿಗೆ ಟಿಕೆಟ್ ಕೊಡೋದು ಬಿಡಿ, ಅವರಿಗೆ BJPಯ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟಿಸಬೇಕು. ಇನ್ನು ಕಾಂಗ್ರೆಸ್ಸಿನ ಬೊಗಳೆ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಕಾಂಗ್ರೆಸ್ಸಿಗರು ದೇಶದ ಸಂವಿಧಾನದ ಬಗ್ಗೆ, ಭದ್ರತೆಯ ಬಗ್ಗೆ, ಅಖಂಡತೆಯ ಬಗ್ಗೆ, ನಮ್ಮ ಅಸ್ಮಿತೆಯ ಬಗ್ಗೆ, ಸಾರ್ವಭೌಮತ್ವದ ಬಗ್ಗೆ ಮಾತಾಡುವ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿದ್ದಾರೆ? ಅಫ್ಜಲ್ ಗುರು ಗಲ್ಲಾದಾಗ ಮಧ್ಯರಾತ್ರಿ ಕೋರ್ಟಿಗೆ ಹೋದಂಥ ಜನ ಇವರು. ಇವರಿಂದ ನಾವು ಸಂವಿಧಾನ ರಕ್ಷಣೆಯ ಪಾಠ ಕಲಿಸ್ಕೋಬೇಕೇನೋ? 370ನ್ನು ಕಾಶ್ಮೀರಕ್ಕೆ ಹಾಕಿ ಟೆಂಪ್ರರಿ ಅಂತ ಹೇಳಿ ಅದಕ್ಕೆ ಬದ್ಧ ವಿರೋಧ ಇದ್ದಾಗಲೂ ಕೂಡ ಅದನ್ನು ಹಿಂಬಾಗಿಲಿನಿಂದ ತಂದು ಭಾರತದ ಭೂಶಿರವನ್ನು, ಮುಕುಟವನ್ನೇ ಅಪಭ್ರಂಶಗೊಳಿಸಿದಂಥ ಇತಿಹಾಸ ಕಾಂಗ್ರೆಸ್ಸಿನದ್ದು. ಇವರಿಂದ ನಾವು ಕಲಿಬೇಕಾ? ಇದೇ ಕಾಶ್ಮೀರದಲ್ಲಿ ಹಿಂದೂ ಪಂಡಿತರ ಮಾರಣ ಹೋಮ ನಡೆದದ್ದನ್ನು ಕಾಶ್ಮೀರಿ ಫೈಲ್ಸಲ್ಲಿ ನೋಡಿದ್ದೀರಿ.
ಆ ಮಾರಣ ಹೋಮಕ್ಕೆ ಯಾರು ಕಾರಣನಾಗಿದ್ದನೋ ಅವನನ್ನೇ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ನೀವು ಸ್ವಾಗತಿಸಿದವರು. ಮೊನ್ನೆ ಶಕ್ತಿಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದವರನ್ನು ರಕ್ಷಿಸಲಿಕ್ಕೆ ಹೊರಟವರು. ಇದು ಒಂದು ದೇಶವೇ ಅಲ್ಲ, ಇದೊಂದು ಉಪಖಂಡ. ಭಾರತಕ್ಕೆ ಒಂದು ಧರ್ಮವೇ ಇಲ್ಲ, ಭಾರತಕ್ಕೊಂದು ಸಂಸ್ಕೃತಿಯೇ ಇಲ್ಲ ಅಂತ ಅಬದ್ಧವಾಗಿ ನುಡಿದಂಥ ವ್ಯಕ್ತಿಯ ಪಕ್ಷದ ಎಲ್ಲ ನೆಲೆಯಲ್ಲಿ ಇಂಡಿ ಕೂಟವನ್ನು ಕಟ್ಟದವರು. ನಿಮ್ಮಿಂದ ಪಾಠವನ್ನು ಯಾರೂ ಕಲಿಬೇಕಾಗಿಲ್ಲ. ನಿಮ್ಮಿಂದ ಯಾರು ಪಾಠ ಕಲಿಬೇಕು? ಪಾಕಿಸ್ತಾನದ ಶತ್ರು ರಾಷ್ಟ್ರ, ಅದು ಕೇವಲ BJPಗೆ ನಮಗೆ ಮಿತ್ರ ರಾಷ್ಟ್ರ ಅಂತ ಲೇಟೆಸ್ಟು ಇತ್ತೀಚೆಗೆ ಹೇಳಿದಂಥದ್ದು BK ಹರಿಪ್ರಸಾದ್. ನಿಮ್ಮಂಥವರಿಂದ ಇದನ್ನು ಕಲಿಬೇಕೇನೋ? ಪ್ರಧಾನಿಯನ್ನು ಬಿಟ್ಟಿಲ್ಲ ನೀವು, ರಾಷ್ಟ್ರಪತಿಗಳನ್ನು ಬಿಟ್ಟಿಲ್ಲ, ಅವರನ್ನು ಅಪಭ್ರಂಶ ಮಾಡ್ತೀರಿ, ಗೇಲಿ ಮಾಡ್ತೀರಿ, ಅವರನ್ನು ದರಿದ್ರ ಅಂತ ಕರಿತೀರಿ. ಇದು ಯಾವ ಭಾಷೆ? ಇದು ಯಾವ ಸಂವಿಧಾನ? ಸಂವಿಧಾನದಲ್ಲಿ ಈ ಥರದ ಮಾತನ್ನು ಸಂವಿಧಾನಾತ್ಮಕವಾಗಿ ಜನರಿಂದ ಆಯ್ಕೆಯಾದಂಥ ಸ್ಥಾನ ಮಾನ ಗೌರವದಲ್ಲಿ ಕೂತಂಥ ಒಂದು ವ್ಯಕ್ತಿಗಳಿಗೆ ಈ ರೀತಿ ಮಾತಾಡಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆಯೇನು? ಸಂವಿಧಾನದ ಬಗ್ಗೆ ಇಷ್ಟು ಮಾತಾಡುವರು ಸಂವಿಧಾನವನ್ನು 110ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿ ನಿಮಗೆ ಬೇಕಾದ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರಿಗೆ ಸಂಪೂರ್ಣವನ್ನ ಬೆಂಬಲವನ್ನು ಕೊಟ್ಟು ಹಿಂದೂ ಧರ್ಮಕ್ಕೆ ಧರ್ಮ ಪ್ರಚಾರದ ಪ್ರಾಥಮಿಕವಾದಂಥ ಒಂದು ಹಕ್ಕನ್ನು ಕೂಡ ಕಸಿದುಕೊಂಡವರು ಯಾರು? ಸಂವಿಧಾನವನ್ನು ಬದಲಾವಣೆ ಮಾಡಿ ದೇಶದಲ್ಲಿ ಅರಾಜಕತೆ ಮತ್ತು ಸರ್ವಾಧಿಕಾರವನ್ನು ತಂದವರು ಯಾರು? ಅದು ಕಾಂಗ್ರೆಸ್ ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ, ಜನ ಹೇಳ್ತಾರೆ. ರೈತರ ಹೆಸರಿನಲ್ಲಿ ದೇಶ ವಿರೋಧಿಗಳು, ಭಯೋತ್ಪಾದಕರು, ಖಲಿಸ್ತಾನಿಗಳು ಮತ್ತು ರೈತರೇ ಅಲ್ಲದವರು ಬಂದು, ಈಗ ಮೊನ್ನೆದಂತೂ ಆಯ್ತಲ್ಲ, ಅದಕ್ಕೂ ಹಿಂದಿನ ಪ್ರತಿಭಟನೆ ದೆಹಲಿಯಲ್ಲಿ ಆದಾಗ ಅದಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿದವರು, ಖಲಿಸ್ತಾನಿಗಳೊಟ್ಟಿಗೆ ಕೈ ಜೋಡಿಸಿದವರು ಯಾರು? 26/11 ಅದರಲ್ಲಿ ಕಸಬಿ 3 ದಿನ ಮೊದಲು ರಾಜಾರೋಷವಾಗಿ ರಾಜಾತಿಥ್ಯದಲ್ಲಿ ಬಾಂಬೆ ಬಂದು ತಿರುಗಾಡಿ ಸರ್ವೆ ಮಾಡಿ ಹೋದ ಅನ್ನೋದನ್ನು ಸತ್ಯವನ್ನು ನಿಮ್ಮದೇ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವರು ಬಹಿರಂಗಪಡಿಸಿದಾರಲ್ಲ. ನಿಮ್ಮಿಂದ ಸಂವಿಧಾನದ ಪಾಠ ಕಲಿಬೇಕಾ ಈ ದೇಶ? ಪಾಕಿಸ್ತಾನಕ್ಕೆ ಹೋಗ್ತಾರೆ ಮಣಿಶಂಕರಯ್ಯರಂಥವರು, ಅಲ್ಲಿ ಹೋಗಿ ಪ್ರಧಾನಿಯನ್ನು ಕೆಳಗಿಳಿಸಿ ಪ್ರಧಾನಿಯನ್ನು ಮುಗಿಸಿ ಅಂತ ಬೆಂಬಲವನ್ನು ಕೇಳ್ತಾರೆ ಮತ್ತು ಅಲ್ಲಿ ಘೋಷಿಸ್ತಾರೆ ನಮ್ಮ ಶತ್ರು ರಾಷ್ಟ್ರದ ನೆಲದಲ್ಲಿ. ಇಂಥವರಿಂದ ಏನನ್ನ ಸಂವಿಧಾನದ ಪಾಠ ಕಲಿಬೇಕಾ? ನಿಮಗೆ ನೈತಿಕತೆ ಇಲ್ಲ. ಅನಂತಕುಮಾರ್ ಹೆಗಡೆಯವರ ಈ ಮಾತಿನ ಬಗ್ಗೆ ಪ್ರತಿಕ್ರಿಯಿಸುವ, ಅದನ್ನು ಸಂವಿಧಾನವನ್ನೇ ಬರ್ಖಾಸ್ತುಗೊಳಿಸುವ ಸಂಚಿಗೆ RSS BJP ಮುಂದಾಗಿದೆ ಅನ್ನುವಂಥ ಮಾತಾಡುವ ನೈತಿಕ ಹಕ್ಕು ನಿಮಗಿಲ್ಲ. ನೀವು ಸಂಪೂರ್ಣವಾಗಿ ದೇಶವನ್ನು ಮಾರ್ಲಿಕ್ಕೆ ಹೊರಟವರು ಅಂತ ಗೊತ್ತಿದೆ ಎಲ್ಲರಿಗೂ. ನಿಮ್ಮ ಕಾಲದಲ್ಲಿ ಏನೇನು ಹಗರಣ ಆಯಿತು, ಏನೇನಾಯಿತು, ಕೇವಲ ಬೋಫೋರ್ಸನ್ನು ಅಷ್ಟೇ ಇಟ್ಕೊಂಡು ಮಾತಾಡಬೇಕಾಗಿಲ್ಲ. ನೀವು ಸೈನ್ಯವನ್ನು ಬಿಟ್ಟಿಲ್ಲ, ಸೈನಿಕರನ್ನು ಬಿಟ್ಟಿಲ್ಲ, ಅವರ ನೈತಿಕತೆಯನ್ನು ಸಂಪೂರ್ಣವಾಗಿ ಕೊಂದು ಹಾಕಿದವರು, ಸರ್ಜಿಕಲ್ ಸ್ಟ್ರೈಕನ್ನೇ ಸಾಕ್ಷ್ಯ ಕೊಡಿ ಅಂತ ಕೇಳಿದಂಥ ಅಪ್ರಬುದ್ಧರು. ನಿಮ್ಮಿಂದ ಸಂವಿಧಾನದ ರಕ್ಷಣೆ, ಸಂವಿಧಾನದ ಭೂಷಣ, ಸಂವಿಧಾನದ ಗೌರವ ಅದನ್ನೆಲ್ಲ ಈ ದೇಶ ಕಲಿಬೇಕಾ? ಪಾಠ ಕಲಿಬೇಕಾ? ಅಂಥ ಒಂದು ಸಂವಿಧಾನಾತ್ಮಕವಾದಂಥ ಎಚ್ಚರ ನಿಮ್ಮ ಹತ್ರ ಇದ್ದಿದ್ದರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂಥ ವ್ಯಕ್ತಿಗಳನ್ನು 6-8 ದಿನ ನೀವು ರಕ್ಷಿಸ್ತಿರಲಿಲ್ಲ. ಕೊನೆಗೆ ಸಂವಾದ ಚಾನೆಲ್ನವರು FSL ರಿಪೋರ್ಟ್ ತಂದ ಮೇಲೆ ಜಾಗೃತರಾಗಿ ಬಂಧಿಸಿದಿರಿ. ಅದನ್ನು ಈಗ ಸಂಪೂರ್ಣವಾಗಿ ಮುಗಿಸಲಿಕ್ಕೆ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಕಾಂಗ್ರೆಸ್ಸಿನವರ ಮಾತಿಗೆ ಯಾರೂ ಕಿವಿಗೊಡಬೇಕಾಗಿಲ್ಲ, ಕಾಂಗ್ರೆಸ್ಸಿನವರ ಪ್ರತಿಕ್ರಿಯೆಗೆ ಗಾಂಭೀರ್ಯವನ್ನು ತೋರಿಸಬೇಕಾಗಿಲ್ಲ. ಆದರೆ ಪ್ರಶ್ನೆ ಇರುವುದೇನು ಅಂತಂದರೆ, BJPಯ ಈ 400 ಸೀಟು ಗೆಲ್ಲುವ ಒಂದು ಅಜೆಂಡಾ ಏನಿದೆ, ಅದರ ಇಡೀದಾದಂಥ ಒಂದು ಉತ್ಸಾಹ ಏನಿದೆ, ಅದರ ಕಾರ್ಯಸೂಚಿ ಏನಿದೆ, ಅದಕ್ಕೆ ಸಂಪೂರ್ಣ ಮಸಿ ಬಳಿಯುವ ಹಾಗೆ, ಅಪಾರ್ಥ ಬರುವ ಹಾಗೆ, ದೇಶ ವಿರೋಧಿ, ಸಂವಿಧಾನ ವಿರೋಧಿ, ಜನತಂತ್ರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡುವಂಥ ಒಂದು ಕೃತ್ಯಕ್ಕೆ ಇದು ನಡೀತಾ ಇರುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸು ವ್ಯಾಖ್ಯಾನಿಸ್ತಾ ಇರುವ ಹೊತ್ತಿನಲ್ಲಿ ಅನಂತಕುಮಾರ್ ಹೆಗಡೆ ಸಂಪೂರ್ಣವಾಗಿ ಇಡೀ BJPಯ ಆಶಯವನ್ನೇ
ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡಿ ತಾನು ಹೇಳುವ ಮಾತೇ ಅಂತಿಮ ಅನ್ನುವ ರೀತಿಯಲ್ಲಿ ಮೋದಿಯವರ 400 ಸೀಟಿನ ಕನಸಿಗೆ ಒಂದು ವಿಕಾರವಾದಂಥ ಕವಚವನ್ನು, ಬಣ್ಣವನ್ನು, ಆಶಯವನ್ನು, ಭಯವನ್ನು ಹುಟ್ಟಿಸುವ ಮಟ್ಟಕ್ಕೆ ಇಂಥ ಮಾತಾಡ್ತಾರೆ ಅಂತಾದರೆ ಈ ನಾಲಿಗೆಗೆಟ್ಟವರನ್ನು, ಈ ಬುದ್ಧಿಗೆಟ್ಟವರನ್ನು, ಮತಿಭ್ರಮಿತರನ್ನು, ಇಡೀ BJPಯ ಆಶಯವನ್ನೇ ತನ್ನ ಮನೆಯ ಆಸ್ತಿ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನಿಸುವವರನ್ನು, ಉದ್ಧಟರನ್ನು, ಅಶಿಸ್ತು MP ಯನ್ನು ನೀವು ಸಹಿಸ್ತೀರಿ ಅಂತಾದರೆ ನೀವು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದೀರಿ ಅಂತಲೇ ಅರ್ಥ. ಅದಲ್ಲ ಅಂತಾದರೆ ಅವರಿಗೆ ಅತ್ಯಂತ ಕಠಿಣವಾದ ರೀತಿಯಲ್ಲಿ ಶಿಸ್ತು ಕ್ರಮವನ್ನು ತೆಗೆದುಕೋಬೇಕು. ಅದಕ್ಕಿರುವ ಏಕೈಕ ದಾರಿ ಅವರನ್ನು ಉಚ್ಚಾಟಿಸಬೇಕು, ಅವರನ್ನು ಸಂಪೂರ್ಣವಾಗಿ ಅಲ್ಲಿಂದ BJPಯಿಂದ ಹೊರಗಡೆ ಇಡಬೇಕು. ಯಾಕೆಂತಂದರೆ ಅವರು ಕಾಂಗ್ರೆಸ್ಸಿನ ಏಜೆಂಟ್ರ ಥರ ವರ್ತಿಸ್ತಾ ಇದ್ದಾರೆ. ಹಿಂದುತ್ವದ ಭಾಷಣ ಮಾಡೋದು, ಮುಸ್ಲಿಮರನ್ನು ವಿರೋಧಿಸೋದು, ಆದರೆ ಒಳಗಿನ ಅಜೆಂಡಾ ಏನು? BJPಯ ಇಡೀ ಬುಡವನ್ನೇ ಕತ್ತರಿಸುವುದು, BJPಯ ಇಡೀ ದೇಶದ ಭಕ್ತಿಯನ್ನೇ ಪ್ರಶ್ನಿಸುವ ಹಾಗೆ ಮಾಡುವುದು, BJPಯ ಇಡೀದಾದಂಥ ಸಂವಿಧಾನಾತ್ಮಕವಾದಂಥ ಈ 10 ವರ್ಷದ ಆಡಳಿತವನ್ನೇ ಸಂಪೂರ್ಣವಾಗಿ ವಿಕಾರಗೊಳಿಸುವಂಥದ್ದು. ಇಂಥ ಉದ್ಧಟತನ, ಇಂಥ ಶಿಸ್ತನ್ನು ಕೂಡ BJPಯ ಹೈಕಮಾಂಡ್ ಸಹಿಸ್ತದೆ ಅಂತಾದರೆ BJP ಹೈಕಮಾಂಡಿಗೆ ಯಾವುದೋ ಒಂದು ದೌರ್ಬಲ್ಯ ಇದೆ ಅನ್ನೋದನ್ನು ಜನ ಖಂಡಿತವಾಗಿಯೂ ಭಾವಿಸ್ತಾರೆ. ಯಾಕೆಂದರೆ ಅಭಿವೃದ್ಧಿ ಶೂನ್ಯತೆ, 4 ವರ್ಷ ಎಲ್ಲೋಗಿದ್ರು ಅಂತ ಗೊತ್ತಿಲ್ಲದೆ ಇದ್ದಂಥ ಒಂದು ಸಂಪೂರ್ಣವಾಗಿ ನಿಷ್ಕ್ರಿಯತೆ, ಒಂದೇ ಒಂದು ಉತ್ತರ ಕನ್ನಡದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ಅಂತ ಎದೆ ತಟ್ಟಿ ಹೇಳುವ ಯಾವ ಕೆಲಸವನ್ನು ಮಾಡದೇ ಇರುವಂಥದ್ದು, ಜನರ ಮಧ್ಯೆ ಬೆರೆಲೇ ಇಲ್ಲ, ಕೇವಲ ವಿವಾದಗಳು, ಕೇವಲ ಭಾಷಣ, ಕೇವಲ ಬಾಂಬು, ಕೊನೆಗೇನು ನಮ್ಮ ಮಾಧ್ಯಮದವ್ರಿಗೂ ನಮಗೂ ಮತಿ ಇಲ್ಲ ಮತ್ತು ಗತಿ ಇಲ್ಲ, TRPಗಾಗಿ ಅವರನ್ನೇ ತಂದು ಕೂಡಿಸ್ಕೊಂಡು ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕುವಂಥ ದುಷ್ಟತನಕ್ಕೆ ನಾವು ಇಳಿತೇವೆ. ಯಾಕೆಂತಂದ್ರೆ ಅಂಥವ್ರನ್ನೆಲ್ಲ ಕರೆಸಿ ಮಾತಾಡೋದಲ್ಲ, ಅವರನ್ನು ದುರವರ್ಜಿತಮ್ಮ ದೂರ ಇಡಬೇಕು. ಮೋದಿಯವರ ಇಡೀ ಅಭಿವೃದ್ಧಿಯ ಅಭಿಯಾನಕ್ಕೆ ಯಾರಾದರೂ ಕೊಳ್ಳಿ ಇಟ್ಟದಿದ್ದರೆ ಈ ದೇಶದಲ್ಲಿ ಅದು ಅನಂತಕುಮಾರ್ ಹೆಗಡೆ ಪ್ರಥಮ ಸ್ಥಾನದಲ್ಲಿ ನಿಲ್ತಾರೆ. ಅದರ ನಂತರ ಬರೋರನ್ನೆಲ್ಲ ಈಗಾಗಲೇ ಟಿಕೆಟನ್ನು ಕೊಡದೇ ಒಳಗೆ ಕೂಡಿಸಲಾಗಿದೆ. ಆ ಕೆಲಸವನ್ನು ನೀವು ಮಾಡಲಿಲ್ಲ ಅಂತಾದರೆ, ಅನಂತಕುಮಾರ್ ಹೆಗಡೆಯವರ ಮೇಲೆ ಸರಿಯಾದ ಕ್ರಮವನ್ನು ನೀವು ಜರುಗಿಸಲಿಲ್ಲ ಅಂತಾದರೆ ಜನ ನಿಮ್ಮ ವಿರೋಧಿಗಳಾಗಿ ನಿಲ್ತಾರೆ, ಗ್ಯಾರಂಟಿ. ಕಾಂಗ್ರೆಸ್ಸಿಗರಿಗೆ ಬೇಕಾಗಿಲ್ಲ. ಆಮೇಲೆ ಉತ್ತರ ಕನ್ನಡದ ನೆಲಕ್ಕೆ ಅನಂತಕುಮಾರ್ ಅನಿವಾರ್ಯವೇ ಅಲ್ಲ ಅಂತ, ಅನಂತಕುಮಾರ್ ಅನಿವಾರ್ಯವೇ ಅಲ್ಲ, ಅನಂತಕುಮಾರ್ ವಿರುದ್ಧವೇ ಅಲ್ಲಿ ಧ್ವನಿ ಎತ್ತಲಿಕ್ಕೆ ಭಾಳಷ್ಟು ಜನ ಮುಂದಾಗಿದ್ದಾರೆ. ಯಾಕೆಂತಂದರೆ ಅನಂತಕುಮಾರ್ ಕೇವಲ ಹಿಂದೂಗಳನ್ನು ಕೆರಳಿಸುವ ಭಾಷಣದಲ್ಲಿ ವೀರರೇ ಹೊರತು ನೆಲಮೂಲದ ಯಾವುದೇ ಅಭಿವೃದ್ಧಿ ಮತ್ತು ತನ್ನ ಕ್ಷೇತ್ರಕ್ಕೆ ಏನನ್ನು ಮಾಡಿದ್ದೀರಿ ಅಂತ ಕೇಳಿದರೆ ಆ ಪ್ರಶ್ನೆಗೆ ಉತ್ತರವೇ ಇಲ್ಲ ಅಂತ. ಹಾಗೆ ನೋಡಿದರೆ ಚಕ್ರವರ್ತಿ ಸೂಲಿಬೆಲೆ ಅದೇ ನೆಲದಿಂದ ಹುಟ್ಟು ಬಂದವರು, ಹೊನ್ನಾವರದಿಂದ. ಅವರಿವತ್ತು ಅದ್ಭುತವಾಗಿ ಹಿಂದುತ್ವಕ್ಕಾಗಿ, ಹಿಂದೂ ಧರ್ಮದ, ಸನಾತನ ಧರ್ಮದ ಉಳಿವಿಗಾಗಿ ಕೆಲಸವನ್ನು ಮಾಡಿದ್ದಾರೆ, ವಯಸ್ಸಿಗೆ ಮೀರಿದ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಅನಂತಕುಮಾರ್ ಹೆಗಡೆಗೆ ಪರ್ಯಾಯವಾಗಿ ಟಿಕೆಟ್ ಕೊಟ್ಟು ನಿಲ್ಲಿಸಿದರೆ ಅದಕ್ಕಿಂತ ಇನ್ನೊಂದು ಸೌಭಾಗ್ಯ ಏನಿದೆ? ಯುವಕ, ಕನಸುಗಾರ, ಕೆಲಸ ಮಾಡಬೇಕು ಅಂತ ಅಹೋರಾತ್ರಿ ಟೊಂಕ ಕಟ್ಟಿದಂಥ ಮನುಷ್ಯ, ಉತ್ತರ ಕನ್ನಡದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಅವರು ಜಾಗೃತ ಮನಸ್ಸಾಗಿ ಸ್ಪಂದಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಇಂಥ ಸಂದರ್ಭದಲ್ಲಿ ಅನಂತಕುಮಾರರನ್ನು ಹಣಿಯದೇ ಇದ್ದರೆ, ಅನಂತಕುಮಾರರನ್ನು ಉಚ್ಚಾಟಿಸದೇ ಇದ್ದರೆ ಈ 24ರ ಚುನಾವಣೆಯ ಚಾರ್ಮಿಗೆ ಸಂಪೂರ್ಣವಾದ ಬದಲಾವಣೆ ಬರುತ್ತೆ ಅಂತ ಭಾವಿಸೋದಿಲ್ಲ. ಆದರೆ ಅದಕ್ಕೆ ಒಂದು ಸಣ್ಣದಾದಂಥ ಒಂದು ಆ ಇಡೀ ವಿಶ್ವಾಸದ ಬೆಲೂನಿಗೆ ಒಂದು ಸೂಜಿ ಚುಚ್ಚುವ ಕೆಲಸವನ್ನು ಈಗಾಗಲೇ ಅನಂತಕುಮಾರ್ ಪಕ್ಷದ ಒಳಗಿದ್ದು ಪಕ್ಷದ ವಿರೋಧವಾಗಿ ಕೆಲಸ ಮಾಡಿದ್ದಾರೆ. ಇದು ಅತ್ಯಂತ ಸಂಶಯಾಸ್ಪದ. ಅದರ ಜೊತೆಗೆ ಇದು ಪಕ್ಷ ವಿರೋಧಿ ಅಷ್ಟೇ ಅಲ್ಲ, ದೇಶ ವಿರೋಧಿ, ಸಂವಿಧಾನ ವಿರೋಧಿ, ಜನರ ಆಶಯದ ವಿರೋಧಿ. ಹಾಗಾಗಿ BJP ಹೈಕಮಾಂಡ್ ಬೆನ್ನೆಲುಬಿದೆ ಅಂತಾದರೆ, ಇಲ್ಲಿ ಕರ್ನಾಟಕದಲ್ಲಿ ಯತ್ನಾಳನ್ನು ಮಾತಾಡಲಿಕ್ಕೆ ಬಿಟ್ಟಂಥ ಒಂದು ಕೆಲಸವನ್ನೇ ಮತ್ತೂ ಮುಂದುವರಿಸ್ತೀರಿ ನೀವು ಅಂತಾದರೆ ನಿಮಗೆ ನಿಮ್ಮದೇ ಆದಂಥ ನಿಲುವು ಇಲ್ಲ, ನಿಮ್ಮದೇ ಆದಂಥ ಒಂದು ದೌರ್ಬಲ್ಯ ನಿಮ್ಮನ್ನು ಕಾಡ್ತಾ ಇದೆ, ನಿಮಗೆ ಅವರನ್ನು ನಿಗ್ರಹಿಸುವ ಶಕ್ತಿಯೇ ಇಲ್ಲ ಅಂತ ನಾವು ಭಾವಿಸಬೇಕಾಗತ್ತೆ. ಅದರ ಪರಿಣಾಮವನ್ನು BJP ಶಕ್ತವಾಗಿ ಅನುಭವಿಸ್ತದೆ.
ನಮಸ್ತೆ.